ಸ್ನೇಹಿತರೆ, ಜೇನುನೊಣಗಳಿಂದ 20 ಸಣ್ಣ ಮಕ್ಕಳ ಪ್ರಾಣವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಅಂಗನವಾಡಿ ಕಾರ್ಯಕರ್ತೆ. ಈ ಒಂದು ಘಟನೆ ನಡೆದಿರೋದು ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶದ ನೀಮೂಚ್ ಜಿಲ್ಲೆಯ ರಣಪುರ ಎನ್ನುವ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಕ್ಕಳನ್ನ ರಕ್ಷಣೆ ಮಾಡಿದಂತಹ ಧೀರ ಮಹಿಳೆಯ ಹೆಸರು ಕಾಂಚನ್ ಬಾಯಿ ಮೇಘವಾಲ್. ಇವರು ಒಂದು ಅಂಗನವಾಡಿಯ ಕಾರ್ಯಕರ್ತೆ. ಆ ದಿನ ಏನ್ ನಡೀತು ಅಂದ್ರೆ, ನೀಮೂಚ್ ಎನ್ನುವ ಜಿಲ್ಲೆಯ ರಣಪುರ ಗ್ರಾಮದಲ್ಲಿದ್ದಂತಹ ಒಂದು ಅಂಗನವಾಡಿ ಕೇಂದ್ರ. ಅಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳು ಆ ದಿನ ಹೊರಗಡೆ ಆಟ ಆಡ್ತಾ ಇದ್ರು. ಆ ಸಮಯದಲ್ಲಿ ಅವರ ಮೇಲೆ ದಿಢೀರಾಗಿ ಜೇನುನೊಣಗಳು ದಾಳಿಯನ್ನ ಮಾಡುತ್ತೆ. ಆ ಸಮಯದಲ್ಲಿ ಎಚ್ಚೆತ್ತುಕೊಂಡಂತಹ ಅಲ್ಲಿದ್ದಂತಹ ಅಂಗನವಾಡಿ ಕಾರ್ಯಕರ್ತೆ, ಅವರ ಹೆಸರು ಕಾಂಚನ್ ಬಾಯಿ ಮೇಘವಾಲ್ ಅಂತ ಹೇಳಿ. ಆ ಒಂದು ಸನ್ನಿವೇಶದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಪಕ್ಕದಲ್ಲಿದ್ದ ಟಾರ್ಪಾಲ್ ಮತ್ತು ಚಾಪೆಯನ್ನ ಬಳಸಿ ಆ 20 ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ. ಅವರನ್ನ ಸುರಕ್ಷಿತವಾಗಿ ಅಂಗನವಾಡಿ ಕೋಣೆಗೆ ಅವರು ಕಳುಹಿಸಿಕೊಟ್ಟು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರು ನೂರಾರು ಜೇನುನೊಣಗಳಿಂದ ಕಚ್ಚಿಸ್ಕೊಳ್ತಾರೆ. ಕಾಂಚನ್ ಬಾಯಿ ಮೇಘವಾಲ್ ಅವರು ಜೇನುನೊಣಗಳಿಗೆ ತಮ್ಮ ಬೆನ್ನನ್ನ ಒಡ್ತಾರೆ. ಜೇನುನೊಣಗಳಿಂದ ಅವರು ಸಾಕಷ್ಟು ಕಚ್ಚಿಸ್ಕೊಳ್ತಾರೆ. ಆದ್ರೂ ಕೂಡ ಅವರು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ತಮಗೇನಾದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಅಷ್ಟು ಮಕ್ಕಳನ್ನ ಅವರು ಸುರಕ್ಷಿತವಾಗಿ ಅಂಗನವಾಡಿಯ ಒಳಗೆ ಕಳುಹಿಸುವಂತ ಕೆಲಸವನ್ನ ಮಾಡ್ತಾರೆ. ತದನಂತರದಲ್ಲಿ ಏನಾಯ್ತು ಅಂದ್ರೆ, ಸಾಕಷ್ಟು ಜೇನುನೊಣಗಳು ಅವರ ಮೇಲೆ ದಾಳಿ ಮಾಡುತ್ತೆ. ಕೊನೆಗೆ ಗ್ರಾಮಸ್ಥರು ರಕ್ಷಣೆಗೋಸ್ಕರ ಬರುವ ಸಮಯದಲ್ಲಿ ಅವರು ಮೂರ್ಛೆ ತಪ್ತಾರೆ. ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಆ ವೇಳೆಯಲ್ಲೇ ಅವರು ಮರಣವನ್ನು ಹೊಂದ್ತಾರೆ. ಇನ್ನು ಕಾಂಚನ್ ಬಾಯಿ ಮೇಘವಾಲ್ ಅವರ ಪತಿ ಪಾರ್ಶ್ವವಾಯು ಪೀಡಿತರಾಗಿದ್ದಾರೆ. ಇನ್ನು ಅವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಕಾಂಚನ್ ಬಾಯಿ ಅವರು ತಮ್ಮ ಜೀವವನ್ನು ಕೊಟ್ಟು ಆ 20 ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳ ಮೇಲೆ ಅವರಿಗಿದ್ದ ಪ್ರೀತಿ, ಅವರ ಧೈರ್ಯ, ಸಾಹಸ, ತ್ಯಾಗಕ್ಕೆ ಒಂದು ದೊಡ್ಡ ಸಲ್ಯೂಟ್.